Hi all my dear viewers, welcome to my channel Monica Swarna's World. ಇದು ನನ್ನ 5th ಲಾಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನಾವು ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ. ಅಲ್ಲಿನ ಶಾಪಿಂಗ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ನನಗೆ ತಿಳಿಸ್ಕೊಡಿ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಸೊ ದಟ್ ನಾನಿನ್ನು ನನ್ನ ವ್ಲಾಗಿಂಗ್ನ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ವ್ಲಾಗ್. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಶಾಪಿಂಗ್ ಅಂದ್ರೇ ಒಂಥರ ಖುಷಿ ಅಲ್ವಾ? ಏನು ತೊಗೊತೀವೋ ಬಿಡ್ತೀವೋ, ಬಟ್ ಶಾಪಿಂಗ್ ಹೋಗೋದು ಅಂದರೆ ಆ ವರ್ಡ್ ಕೇಳೋಕ್ಕೆ ಎಷ್ಟು ಖುಷಿಯಾಗಿರುತ್ತೆ. ಯಾಕಂದರೆ ರೋಡ್ ಸೈಡಲ್ಲಿ ಆ ಥರ ಇಟ್ಟಿರ್ತಾರೆ ಐಟಮ್ಸು, ಕಲರ್ಫುಲ್ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಐಟಮ್ಸಲ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅನ್ನೋ ಥರ ಪ್ರತಿಯೊಂದು ಪದಾರ್ಥಗಳು ಹಾಗೆ ಇವಾಗ ಮಾರ್ಕೆಟಲ್ಲಿ ಇಟ್ಟಿರ್ತಾರೆ. ಕಲರ್ಫುಲ್ ನೋಡಿ, ಇಲ್ಲಿ ಕಲರ್ಫುಲ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಮಕ್ಕಳಿಗೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಎಲ್ಲ ಹೆಂಗಿದೆ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಅಂದರೆ ಜಯನಗರ 4th ಬ್ಲಾಕ್ ಅಥವಾ ಗಾಂಧಿ ಬಜಾರ್ ಆಗಿರ್ಬೋದು ಅಥವಾ ಮಲ್ಲೇಶ್ವರಂ, ಸೊ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ರೋಡ್ ಸೈಡಲ್ಲೇ ಎಲ್ಲ ಥರನಾದ ಐಟಮ್ಸ್ ಕೂಡ ಇಟ್ಟಿರ್ತಾರೆ. ನಾವು ಕ್ವಾಲಿಟಿ ವೈಸ್ ಚೆಕ್ ಮಾಡಿ ತೊಗೊಂಡ್ರೆ ನಮಗೆ ಒಳ್ಳೆ ಐಟಮ್ಸೇ ಸಿಕ್ಕುತ್ತೆ. ಸೊ ರೋಡ್ ಸೈಡಲ್ಲೇ ನಮಗೆ ಸಿಗದೇ ಇರೋವಂಥ ಪದಾರ್ಥಗಳೇ ಇಲ್ಲ. ಅಷ್ಟು ವೆರೈಟೀಸ್ ಆಫ್ ಐಟಮ್ಸು, ವೆರೈಟೀಸ್ ಆಫ್ ಕಲೆಕ್ಷನ್ಸು ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಕ್ವಾಲಿಟಿ ಚೆಕ್ ಮಾಡಿ ತೊಗೊಂಡ್ರೆ ನಮ್ಗೆ ಐಟಮ್ಸ್ ಚೆನ್ನಾಗಿರೋವೇ ಸಿಕ್ಕುತ್ತೆ. ಲೇಡೀಸ್ ಕುರ್ತಾಸ್, ರೆಗ್ಯುಲರ್ ವೇರ್ ಡ್ರೆಸ್ಸಸ್, ಫಂಕ್ಷನ್ ವೇರ್ ಚೂಡಿದಾರ್ಸ್, ರೆಗ್ಯುಲರ್ ವೇರ್ ಕುರ್ತಿ ಸೆಟ್ಸ್, ಪೈಜಾಮಾಸ್, ಪ್ಯಾಂಟ್ಸ್, ಟೀ ಶರ್ಟ್ಸ್, ನೈಟೀಸ್ ಆ್ಯಂಡ್ ಲಾಟ್ ಮೆನಿ ಮೋರ್. ವಾವ್! different hand bags, luggage bags, tourist bags, sling bags, backpacks, school bags ಆ್ಯಂಡ್ ಸ್ಲಿಪ್ಪರ್ಸು, ಶೂಸು, ತರಾವರಿ ಇನ್ನೂ ಏನೇನು ಕೇಳ್ತೀರಾ? ಅಬ್ಬಾ ಏನು ಹೇಳ್ತೀರಾ, ಸಖತ್ ಕಲೆಕ್ಷನ್ಸು, ವೆರೈಟಿ ಕಲರ್ಫುಲ್ ಆ್ಯಂಡ್ ಕ್ವಾಲಿಟಿ ನೋಡಿ ತೊಗೋಬೇಕಾಗತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಅಂಗಡಿಗಳಲ್ಲಿ ಸಿಗದೆ ಇರೋವಂಥ ಕಲೆಕ್ಷನ್ಸ್ ಕೂಡ ರೋಡ್ ಸೈಡಲ್ಲಿ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಈಗ ಎಲ್ಲೆಲ್ಲೂ ಇಮಿಟೇಷನ್ ಜ್ಯುವೆಲ್ರೀಸ್ದೇ ಹವಾ. ಯಾಕೆ ಹೇಳಿ? ಗೋಲ್ಡ್ ಪ್ರೈಸು ಗಗನಕ್ಕೇರಿ ಕೂತಿದೆ. ಆ್ಯಂಡ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅವರು ಗೋಲ್ಡ್ ಈಗಿನ ರೇಟಲ್ಲಿ ಪರ್ಚೇಸ್ ಮಾಡೋಕ್ಕಾಗ್ದಿರಾಗಿ ಅದರಿಂದ ಈಗ ಇಮಿಟೇಷನ್ ಜ್ಯುವೆಲ್ರೀಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದರಲ್ಲೂ ಏನು ಕಮ್ಮಿ ಇಲ್ಲ, ಥರಾವರಿ ಡಿಸೈನ್ಸ್, ವೆರೈಟಿ ಪೀಸಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಲಾಂಗ್ ಚೈನಿಂದ ಹಿಡಿದು ಶಾರ್ಟ್ ಚೈನ್, ಲಾಂಗ್ ಚೈನ್, ಬೈತಲೆ ಬಟ್ಟು, ತೋಳ್ಬಂದಿ, ಈ ಜಡೆಮಾಲೆಗಳು ಎಲ್ಲ ಸುಮಾರು ವೆರೈಟೀಸ್ ಇದೆ. ಕಣ್ಣಿಗೆ ಹಬ್ಬ. ಇಲ್ಲಿ ನಮ್ಮಮ್ಮನಿಗೆ ಮತ್ತು ನಮ್ಮ ಅಕ್ಕನಿಗೆ ಸೈಡ್ ಬ್ಯಾಂಗಲ್ಸ್ ಗ್ಯಾರಂಟಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ನಿಂತಿದ್ರು. ಬಟ್ ಈ ಅಂಗಡಿಲೆಲ್ಲೂ ಇಷ್ಟ ಆಗಲಿಲ್ಲ. ಹಾಗಾಗಿ ಬೇರೆ ಕಡೆ ನಮ್ಮಮ್ಮಗೆ ಡೈಲಿ ವೇರ್ಗೆ 1 ಪೇರ್ ಮತ್ತು ಹೊರಗಡೆ ಹೋಗೋಕ್ಕೆ ಬೇರೆ ದಿನ ಹಾಕ್ಕೊಳ್ಳೋದಕ್ಕೆ ಅಂಥೇಳಿ 1 ಪೇರ್. ಸೊ 2 ಪೇರ್ಸ್ ನಮ್ಮಮ್ಮಗೆ ಮತ್ತು ನಮ್ಮ ಅಕ್ಕ 1 ಸೆಟ್ ತೊಗೊಂಡ್ಲು. ಆ್ಯಂಡ್ ನಾನು ನನ್ನ ಮಗನಿಗೆ ಇಲ್ಲಿ ಟೆಡಿ ಬೇರ್ಸ್ ನೋಡಿ ತುಂಬ ಇಷ್ಟ ಆಯಿತು. ಸೊ ಅವನಿಗೆ ಆನೆದು ಒಂದು ಪುಟ್ಟದು ಟೆಡಿ ಬೇರ್ ಕೊಡಿಸ್ಕೊಂಡು ಬಂದೆ. ಅವನಿಗೆ ಆನೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕಾಗಿ ಆನೆ ಬೊಂಬೆನೇ ಕೊಡಿಸ್ದೆ ಅವನಿಗೆ. ಅದು ಕೊಡಿಸು ಅಂತ ಹೇಳ್ಬಿಟ್ಟು ಅವನು ನೋಡ್ತಾ ಇದ್ದ ನೋಡಿ. ನಾನು ಅವನು ಇಬ್ಬರು ಅದನ್ನು ನೋಡ್ತಾ ನಿಂತಿದ್ದೆ. ಒಂದು ಹಾಗೆ ವಿಡಿಯೋ ಕ್ಲಿಪ್ ಹಿಡ್ಕೊಂಡೆ. ಸೊ ನಾನು ಶಾಪಿಂಗ್ಗೆ ಅಂತ ಒಬ್ಬಳೇ ಎಲ್ಲೂ ಹೋಗಲ್ಲ. ನಾನು, ನನ್ನ 2 ಮಕ್ಕಳು, ಅಮ್ಮ ಮತ್ತು ನಮ್ಮ ಅಕ್ಕ ಅವರಿಬ್ಬರು ಮಕ್ಕಳು. ಸೊ ನಾವು ಹೊರಟ್ರೆ ಇಷ್ಟು ಜನ ಒಟ್ಟಿಗೆ ಹೋಗ್ತೀವಿ. ಯಾಕಂದರೆ ನನಗೆ ಜೊತೆಯಾಗಿ ಅವಳಿಗೆ ಜೊತೆಯಾಗಿ ನಾನು, ಆ್ಯಂಡ್ ನನ್ನಿಬ್ಬರು ಮಕ್ಕಳು ಜೊತೆಯಾಗಿ ಅವರಿಬ್ಬರು ಮಕ್ಕಳು. ಸೊ ಹೀಗೆ ಒಬ್ರಿಗೊಬ್ರು ಜೊತೆ ಮಾಡಿಕೊಂಡು ಹೋಗ್ತೀವಿ. ಶಾಪಿಂಗ್ ಅಂತ ಹೇಳೋದು ಒಂದು ಜಸ್ಟ್ ನೆಪ ಅಷ್ಟೇ ಜೊತೆ ಸೇರೋಕ್ಕೆ. ಸೊ ಶಾಪಿಂಗ್ ಹೋದಾಗ ಯಾರು ಎಷ್ಟು ಖರ್ಚು ಮಾಡ್ತಾರೆ, ಯಾರಿಗೆ ಯಾರು ಕೊಡಿಸ್ತಾರೆ, ಏನು ತೊಗೊತೀವಿ, ಏನು ಬಿಡ್ತೀವಿ, ಇದು ಮುಖ್ಯ ಅಲ್ಲ. ಬಟ್ ಜೊತೇಲಿ ಕಳೆದಂಥ ಸಮಯ ಮತ್ತು ಆ ಕ್ಷಣಗಳು, ಇದನ್ನು ನಾವು ಯಾವತ್ತೋ ಒಂದಿನ ಕೂತ್ಕೊಂಡು ರೀಕಾಲ್ ಮಾಡಿಕೊಂಡ್ರೆ ಅವಾಗ ನಾವು ಹಿಂಗೆ ಓಡಾಡ್ತಿದ್ವಿ ಅಲ್ವಾ, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಜೊತೆ ಸೇರಿಕೊಂಡು ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಿದ್ವಿ, ಈ ಥರ ತಿನ್ಸ್ಕೊಂಡು ಬರ್ತಾಯಿದ್ವಿ ಅಂತ ಕೂತು ಮಾತಾಡೋಕ್ಕೆ, ನೆನಪಿಸ್ಕೊಳ್ಳೋಕ್ಕೆ, ಮೆಮೊರೀಸ್ನ ಮೆಲುಕು ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಜೊತೆಯಾಗಿ ಹೋಗೋಕ್ಕೆ ಖುಷಿ ಅನಿಸುತ್ತೆ.
ಸೊ ನಾವು ಹೀಗೆ ಮಕ್ಕಳ ಜೊತೇಲಿ ದೊಡ್ಡವರೆಲ್ಲ ಕಾಂಪ್ಲೆಕ್ಸ್ ರೌಂಡ್ ಹಾಕೊಂಬಂದಷ್ಟರಲ್ಲಿ ಸುಸ್ತಾಯಿತು. ಮಕ್ಕಳಿಗೇನಾದರೂ ತಿನ್ನೋಕೆ ಕೊಡಿಸಿ ನಾವು ಏನನ್ನ ತಿನ್ನೋಣ ಅಂತ ಹೋಟ್ಲ್ ಹತ್ರ ಬಂದ್ವಿ. ಸೊ ಹಾಗೆ ಮೇಲೆ ನೋಡಿದ್ರೆ ಸ್ಕೈ ವ್ಯೂ ಸಖತ್ತಾಗಿತ್ತು. ವಾವ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಎಷ್ಟು ಎತ್ತರವಾದ ಮರ, ಅದರಿಂದ ಆಚೆಗೆ ಆಕಾಶ, ಆ ಆಕಾಶಕ್ಕೆ ಚಪ್ರ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟಾಗಿ ವ್ಯೂ ನೋಡೋಕ್ಕದು. ಸೊ ಹಾಗಾಗಿ ಎಲ್ಲರೂ ನನ್ನೇ ನೋಡ್ತಾಯಿದ್ರು ನಾನು ವಿಡಿಯೋ ಮಾಡ್ತಾಯಿದ್ರೆ. ಬಟ್ ನಾನು ಅದು ಕ್ಲಿಪ್ ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತ ವಿಡಿಯೋ ಮಾಡಿಕೊಂಡೆ. ಸೊ ನಾವು ಎಲ್ಲ ಹೋಟ್ಲಿಗೆ ಬಂದು ಏನು ಬೇಕೋ ಅದೆಲ್ಲ ತೊಗೊಂಡು ತಿಂದ್ಕೊಂಡು ಹಾಗೆ ನಾವು ಲಾಸ್ಟಲ್ಲಿ ಒಂದು ಕಪ್ ಕಾಫಿ ಕುಡ್ಕೊಂಡು ಬಂದ್ವಿ. ನನ್ನ ಮಗ ಅಂತೂ ಏನೂ ತಿನ್ನಲಿಲ್ಲ. ನಾವೆಲ್ಲ ತಿಂತಾ ಇದ್ದರೆ ಅವನಷ್ಟಕ್ಕೆ ಅವನು ನಾಯಿ ಆಟ ಅದು ಇದು ಅಂತ ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಅಂಗಡಿಯವ್ರನ್ನ ಮಾತಾಡಿಸ್ಕೊಂಡು ಅಂಕಲ್ ಅಂಕಲ್ ಅಂತ ಬಾಯ್ ಹೇಳ್ಕೊಂಡು ಅವನು ಟೈಮ್ ಸ್ಪೆಂಡ್ ಮಾಡ್ದ. ಮನೆಯಿಂದ ಹೋಗ್ತಾ ನಾನು ಮಗುಗೆ ಊಟ ಮಾಡಿಸ್ಕೊಂಡೇ ಹೋಗಿದ್ದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟು ಟೆನ್ಷನ್ ತೊಗೊಳ್ಳಿಲ್ಲ. ಟಾಟಾ ಹೇಳ್ಬಿಡು ಟಾಟಾ ಹೇಳು ಅಂಕಲ್ಗೆ. ಹೇಳ್ತಾನೆ ಹೇಳ್ಬಿಡು ಅಂಕಲ್ಗೆ ಅಷ್ಟೇ. ಮೂಡೋಗೋ ಬಾಯ್ ಬಾಯ್ ಬಾಯ್. ಸೊ ಜಯನಗರ 4th ಬ್ಲಾಕಲ್ಲಿ ನಾನು ನನ್ನ ಮಕ್ಕಳಿಗೆ ಡೈಲಿ ಯೂಸ್ ಟೀ ಶರ್ಟ್ಸ್, ಪ್ಯಾಂಟ್ಸ್, ಶಾರ್ಟ್ಸ್ ಆ್ಯಂಡ್ ಬನಿಯನ್ಸ್ ಕೊಡಿಸ್ಕೊಂಡು ಮಗುಗೆ ಒಂದು ಆಟ ಸಾಮಾನು ಕೊಡಿಸ್ಕೊಂಡು ಬಂದೆ. ಸೊ ಮೇನ್ಲಿ ಶಾಪಿಂಗಿನ ವಿಂಡೋ ಶಾಪಿಂಗ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊತಿರೋ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. ಅದನ್ನು ತಿಳಿಸೋಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡಿ. So thank you all. Meet you in my next vlog. Bye. Take care.